मैं तू रहती है बेटा भी कहती है I keep praying all day all night long Hare Ram Hare Krishna Hare Ram Hare Krishna Hare Ram Hare Krishna Hare Ram Hare Krishna Hare Ram ಹಾಯ್ ಗಾಯ್ಸ್. ಸೊ ಇವತ್ತು ಏನಿರೋದು ರಥಯಾತ್ರಾ ಪ್ರಯುಕ್ತ ನಾನು ನಮ್ಮ ದೋಸ್ತ ನನ್ನ ತಮ್ಮ ಎಲ್ಲಿಗೆ ಬಂದಿದ್ದೀವಿ, ಇಸ್ಕಾನಿಗೆ ಬಂದಿದ್ದೀವಿ. ಇಸ್ಕಾನ್ ಬ್ಯಾಂಗ್ಳೂರ್ ರಾಜಾಜಿನಗರ್ ಇದಕ್ಕೆ. ಸೊ ಬನ್ನಿ ಹೋಗೋಣ, ಒಳಗೆ ನೋಡೋಣ ಏನಿದೆ ಹೆಂಗಿದೆ ಅಂತ. ಸೊ ಗಾಯ್ಸ್, ಇಸ್ಕಾನ್ ಬಂದ್ಬಿಟ್ಟು ಶ್ರೀಲಾ ಪ್ರಭುಪಾದ ಅವರು 1966 ಸ್ಟಾರ್ಟ್ ಮಾಡಿದ್ದು. ಆ್ಯಕ್ಚುಲಿ ನ್ಯೂಯಾರ್ಕಲ್ಲಿ ಬ್ಯಾಂಗ್ಳೂರ್ ರಾಜಾಜಿನಗರ್ ಟೆಂಪಲ್ ಇನಾಗ್ರೇಟ್ ಆಗಿರೋದು 1997. ಸೊ ಆಲ್ಮೋಸ್ಟ್ 30 ಇಯರ್ಸ್ ಆಗ್ತಿದೆ. ಸೊ ಇವತ್ತು ನನ್ನ ಜೊತೆ ಬಂದಿರೋದು ಕುಶಾಲ್, ನನ್ನ ಕಸಿನ್ ಬ್ರದರ್. ಹಾಯ್ ಹೇಳು ಬ್ರೋ. ಜೈ ಬಜರಂಗಿ. ಗರುಡ ನರಸಿಂಹ. ಬ್ರೋ ಮತ್ತೇನು ಸಮಾಚಾರ? ಏನು ಓದ್ತಿದ್ದೀರಾ? 8th ಅಲ್ವಾ? 8th ಮುಗೀತು ಬ್ರೋ. ಓ ಮುಗಿದೋಯ್ತಲ್ಲ, ಕರೆಕ್ಟು. ಸೊ ನೆಕ್ಸ್ಟ್ ಇಯರ್ 10th. ಏನೋ ಅದೇ ಎಲ್ಲ ಮಾಡಬೇಕು ಫಾಲೋ ಕೃಷ್ಣನ್ನ. ಅದಕ್ಕೆ ಎಲ್ಲಾರನ್ನು ಫಾಲೋ ಮಾಡಿದ್ರೆ ನಾವೇನು ಅಷ್ಟು ದೊಡ್ಡ ಭಕ್ತರಲ್ಲ. ಓ ಹಂಗೆ ನಾವು ದೊಡ್ಡ ಭಕ್ತರು, ನಾವು ಫಾಲೋ ಮಾಡ್ತೀವಿ ಎಲ್ಲದರಲ್ಲೂ. ಅದಕ್ಕೆ ನಮಗೆ ತುಂಬ ಜನ ಹೇಳೋದು ನಾನೇ ಕೃಷ್ಣ ಅಂತ. ತುಂಬಾ ಜನ? ಅದು ಯಾವ ತರ ಜನ? ನಾನು ನೋಡ್ದವ್ರಲ್ಲ ನೋಡ್ತಾರಲ್ಲ ಅಂತ ಹೇಳಿದ್ರೆ ಹಿಂಗೆ ಅಂದ್ರೆ ಯಾವ ಜನ ಸ್ಪೆಸಿಫೈಡ್ ಅಂದ್ರೆ ಹೆಂಗೆ ಹೇಳಿ, ನನ್ನ ಫ್ರೆಂಡ್ಸ್ ಅವರೆಲ್ಲ. ಗಾಯ್ಸ್, ಇಸ್ಕಾನಲ್ಲಿ ನಮಗೊಂಥರ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ನು. ಈ ರೂಟ್ ನೋಡ್ಕೊಂಡಿದ್ದೀವಿ, ಸಕ್ಕತ್ತಾಗಿರುತ್ತೆ ವ್ಯೂ. ತೋರಿಸ್ತೀನಿ ಬನ್ನಿ. ಇದೇ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್. ನಮಗೆ ಸೀದಾ ಮೇಲೆ ಬಂದಿದ್ದೀವಿ, ಟಾಪ್ ಆ್ಯಂಗಲ್ ವ್ಯೂ. ಇವಾಗ ಇನ್ನೂ ಒಂದು ಫ್ಲೋರ್ ಮೇಲೆ ಬಂದಿದ್ದೀವಿ. ನೋಡಿ ಜನ. ನನಗೆ ಕಂಟೆಂಟ್ ಇವತ್ತು ನೀನು ನೀನಿದ್ಯಾ, ನೀನೇ ಮೇನ್ ಕ್ಯಾರೆಕ್ಟರ್. ನಾನು ಸ್ಕ್ರಿಪ್ಟ್ ರೈಟರ್, ನೀನು ನಾನಷ್ಟೇ, ನಾನು ಆಕ್ಟರ್ ಅಷ್ಟೇ. ನಾನು ನಿಂದೆ ಅಲ್ಲ. ತಿನ್ನಲ್ಲ ಅಲ್ಲ? ಮತ್ತೆ ಅವತ್ತು ತಿಂದಿಲ್ಲ? ಉಪವಾಸ ಇದೆ, ಅದಕ್ಕೆ ಅದೆಲ್ಲ ಮಾಡ್ತಾರೆ ಮಗು. ಉಪವಾಸ ಬೇರೆ ಮಾಡ್ತಾರಂತೆ ಗಾಯ್ಸ್. 9ನೇ ಕ್ಲಾಸ್ ಹುಡುಗ ಉಪವಾಸ ಮಾಡೋಷ್ಟು ಸೀರಿಯಸ್ನೆಸ್ ಇದೆ ಲೈಫಲ್ಲಿ ಅಂದರೆ ಯೋಚನೆ ಮಾಡಿ. ನಾವೆಲ್ಲ ನೋಡಿ ಹೆಂಗಿದೀವಿ ಇವಾಗ. ಪೊಂಗಲಿಗೆ ಐಸ್ ಕ್ರೀಮ್ ಸ್ಪೂನ್ ಕೊಟ್ಟಿದ್ದಾರೆ. ಯಾಕೆ ಬ್ರೋ ನೀನು ಸ್ಪೂನ್ ಎತ್ಕೊಳ್ಳಿಲ್ವಾ? ಸೊ ತಿನ್ನಕ್ಕಾಗಲ್ಲ ಅಂತ ನೀವು ತಗೊಳ್ಳೇ ಅಲ್ವಾ? ಹಂಗೆ ಕುಡ್ಕೊಂಬಿಡೋದ? ಲಾಸ್ಟ್ ಟೈಮ್ ಬಂದಿರ್ಲಿಲ್ವಾ? ಇಲ್ಲೇ ಇದ್ವಲ್ಲ. ಇದೇನಿದು ಏನು ಮಾಡಿರೋದು? ಇದ್ರ ಹೆಸರು ಓಪನ್ ಏರ್ ಥಿಯೇಟರ್, OIT. ಮೇಲೆ ಇದು ಕೆಳಗೆ ಎಲ್ಲ ಇದೆ.
ಓಪನ್ ಏರ್ ಥಿಯೇಟರ್ ಅಂತ ಹೊಸ್ದಾಗಿ ಮಾಡಿರೋದು ಇಸ್ಕಾನಲ್ಲಿ. ಗೈಸ್ ಒಂದು ರೌಂಡ್ ತಿನ್ಬಿಟ್ಟು ಇನ್ನೊಂದು ರೌಂಡ್ ಹೋಗ್ತಾ ಇದೀವಿ ಹಾಕ್ಸ್ಕೊಳಕ್ಕೆ. ಚೆನ್ನಾಗಿದೆ ಬ್ರೋ. ಇವಾಗ ಫುಲ್ ನೀರು ಮಾಡ್ಬಿಟ್ಟಾರೆ, ಮುಂಚೆ ಚೆನ್ನಾಗಿತ್ತು ಗಟ್ಟಿ. ಇವಾಗ ನೀರು ಮಾಡಿದಾರ. ಮುಂಚೆ ಅಂದರೆ ಯಾವಾಗ? ಕೊರೋನಾ ಟೈಮಲ್ಲಿ ಹೆಂಗೆ ಬರ್ತಿದೆ ಇದು ದೇವಸ್ಥಾನ? ಲಾಕ್ಡೌನ್ ಆಗಲ್ಲ. ಲಾಸ್ಟ್ ಟೈಮ್ ಬಂದಾಗೂ ಚೆನ್ನಾಗಿತ್ತು. ನಾನು ತಿನ್ನಲ್ಲ, ನೀವು ತಿನ್ನಲ್ಲ. ನಾನು ತಿಂದಿಲ್ಲ. ನಾನು ತಿನ್ನಲ್ಲ ಅವಾಗ ಇಲ್ಲ ಅವಾಗ. ಏನಾಯ್ತು ಬ್ರೋ ಇವಾಗ ಬಾಯಲ್ಲಿ ನಿಮ್ಮ ಪ್ರಾಬ್ಲಮ್ ಏನಿದೆ? ಹ್ಞೂ ಮತ್ತೆ ಯಾಕೆ ಹಿಂಗೆ ಆಡ್ತಿದ್ಯಾ? ಹೇಳ ಪರವಾಗಿಲ್ಲ, ನಾನು ಇದ್ದೀನಿ. ಕಂಟೆಂಟ್ ಸಿಗ್ತಾಯ್ತಲ್ಲ. ಮತ್ತೆ ಅದಕ್ಕೆ ಇನ್ನೂ ಕಂಟೆಂಟ್ ಬೇಕು. ಅದಕ್ಕೆ ಇನ್ನೂ ಕಂಟೆಂಟ್ ಬೇಕು ಅಂತನಾ? ಓ ಇದು ಕಂಟೆಂಟ್ ಹಂಗಾರೆ ಯಾವುದು ಇವಾಗ ನೀವು ಕೊಡ್ತಾ ಇರೋದು? ಇದು ಕಂಟೆಂಟಾ? ಎಲ್ಲ ಕಂಟೆಂಟ್. ಓಕೆ. ಇಲ್ಲಿ ಬಂದಿದ್ದು ಕಂಟೆಂಟ್, ಮಾಡ್ತಿರೋದು ಕಂಟೆಂಟ್, ವಿಡಿಯೋ ಮಾತಾಡ್ತಿರೋದು ಕಂಟೆಂಟ್. ಸೊ ಎವ್ರಿಥಿಂಗ್ ಇಸ್ ಕಂಟೆಂಟ್ ಅಕಾರ್ಡಿಂಗ್ ಟು ಯು. ಓಕೆ. ಬ್ರೋ ಅಲ್ಲಿದೆಯಲ್ಲ ಬ್ರೋ, ಅಲ್ಲಿ ಬಿಡಲ್ಲ. ಇಲ್ಲಿ ಮೇಲಿದೆಯಲ್ಲ ಬ್ರೋ, ಮೇಲ್ ಹೋಗಕ್ ಬಿಡಲ್ಲ. ಯಾಕೆ ಬಿಡಲ್ಲ? ಸರಿ ಹೆಂಗ್ ಬಂದ್ವು ಹಂಗೆ ವಾಪಸ್ ನಡಿ. ವಾವ್, ಯಾವ ಮಳೆ ಬರ್ತೈತೆ ಅದಕ್ಕೆ. ಹಾಂ ಮಳೆ ಬರ್ತೈತೆ. ಹ್ಞೂ ಮಳೆ ಬರ್ತೈತಲ್ಲ. ನೆನ್ಕೊಂಡು ಹೋಗ್ಬೇಕೀಗ. ಹ್ಞೂ ಹೂನಾ ನಿಂತ್ಕೊಂಡು ಹೋಗಲ್ಲ ಬ್ರೋ. ಲೋ ಯಾಕೋ ಹಿಂಗೆ ಕರ್ಕೊಬರ್ತೀವಿ? ಅಲ್ಲೆಲ್ಲೈತೆ ದಾರಿ. ಮತ್ತೆ ಇಲ್ಲೇ ದಾರಿ. ಬ್ಲೂ ಕಲರ್ ಡ್ರೆಸ್ ಹತ್ರ ಕರ್ಕೊಬರ್ತಾನಂತದ್ದು. ನಾವು ಹೋಗ್ಬೇಕಾಗಿರೋದು ಹಂಗೆ ತಾನೆ. ಹಿಂಗೆ ಅಲ್ಲಿನ ಎದುರ್ಕೊಂಡು ಹೋಗಿದ್ರೆ ಆಗಿರೋದು. ಕಂಟೆಂಟ್ ಸಾಕು ಬ್ರೋ. ಇರೋ ಕಂಟೆಂಟ್ ಬಿಟ್ಟು ಹೋಗ್ಬಿಟ್ರೆ ನೀನು ಮುಂದೆ ಹೆಂಗೆ? ನೀನೇ ಕಂಟೆಂಟು ನನ್ನ ವಿಡಿಯೋ ಇವತ್ತು. ಬನ್ನಿ ಹೋಗೋಣ. ಬಾ ಹಿಂಗೆ ಇಲ್ಲೇ ಹೋಗೋಣ. ಎಷ್ಟೊತ್ತಿಗೆ? ಸುಮ್ಮನೆ ಹೋಯ್ತಾ ಇರೋಣ. ಬಸ್ಸಿಗೆ ಹೋಗ್ತೀರಾ? ಕಂಟೆಂಟ್ ಬ್ರೋ. ನಿಮ್ಮ ಕಂಟೆಂಟು ಹಂಗಿಂದ ಹೋಗ್ಬೇಕು ಬ್ರೋ. ನಾವು ಗಾಡಿ ಅಲ್ಲಿ ನಿಲ್ಸಿರೋದು. ಬಾ ಅಲ್ಲಿಲ್ಲ ಗಾಡಿ, ಅಲ್ಲೇ ಇರೋದು. ಇಲ್ಲಿರೋದು. ಇಲ್ಲ ಅಲ್ಲಿ ಇಲ್ಲಿ ನಾವು ನಿಮ್ಮ ಕಂಟೆಂಟು ನೀವು ಕಂಟೆಂಟ್ ಮಾಡ್ತಾರೆ. ನಮ್ಮ ಯಾಕೆ ಕಂಟೆಂಟ್ ಮಾಡಿದ್ದೀರಿ? ಈಗ ಅಸೆಟ್ಸ್ ಡೋರ್ ಮುಚ್ಚಿಟ್ಟು ದೇವಸ್ಥಾನದ ಮನೆಗೆ ಹೋಗ್ಬೇಕೀಗ. ಇದು ಹೊರೇನ್ ಮಾಲ್ಗೆ ಹೋಗೋಣ ಬ್ರೋ. ಟೈಮ್ ಇಲ್ಲ, ಹೋಮ್ವರ್ಕ್ ಬರೀಬೇಕು ನಾನು. ಹೋಮ್ವರ್ಕ್ ಬರೀಬೇಕಾ? ಹಾಂ ನಾಳೆ ಬರ್ಕೋ. ನಾಳೆ ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ಕೊಂಬೋದು. ಬೆಳಗ್ಗೆ ಬರ್ಕೋ. ಬೆಳಗ್ಗೆಲ್ಲ ನಾನು ಎದ್ದೇಳಲ್ಲ. ಎದೋ ಆಗಲ್ಲ. ಯಾಕಾಗಲ್ಲ? ಅವಾಗ್ಲಿಂದ ಹೊಗಳ್ತಿದ್ನಲ್ಲ ಫುಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಇವಾಗ ನೋಡಿದ್ರೆ ಬೆಳಗ್ಗೆ ಎದ್ದಾಳಲ್ಲ ಅಂತಲ್ಲ. ಹಾಂ ರಾತ್ರಿ ಎದ್ದಿರ್ತೀನಿ. ಬೆಳಗ್ಗೆ ಎದ್ದ ರಾತ್ರಿ ಮನಿಕೊಂಬಿಡು. ಇವತ್ತು ಹೋಗಿದ್ದಾನೆ. ಬೆಳಿಗ್ಗೆ ಎಲ್ಲ ಬರೆಯೋಕ್ಕಾಗಲ್ಲ. ಯಾಕೆ? ಟೈಮ್ ಇರಲ್ಲ. ಯಾಕೆ? ಟೈಮ್ ಇರಲ್ಲ ಅಂದರೆ ಎಷ್ಟು ಗಂಟೆಗೆ ಎದ್ದಾಳ್ತೀಯ? ಎಷ್ಟು ಹೋಮ್ವರ್ಕ್ ಐತೆ? 3 ಹೋಮ್ವರ್ಕ್ ಬರೆಯೋಕ್ಕೆ ಟೈಮ್ ಇರಲ್ವಾ? ಅರ್ಧ ಗಂಟೆ ಹೋಮ್ವರ್ಕ್ ಅಂದರೆ 1.5 ಅವರ್. ಹಾಂ ಅವರಲ್ಲಿ ಮುಗಿಸ್ಬೋದು. ಹಾಂ ಸಾಕು ಬಿಡು. ಏನು ಸಾಕು? ಹೋಮ್ವರ್ಕ್ ಬರೆಯೋಕ್ಕೆ ಟೈಮು. ಬೇರೆ ಕೆಲಸ ಮಾಡೋಕ್ಕೆ ಟೈಮ್ ಬೇಡವಾ? ಏನು ಕೆಲಸ ಬೇರೆ? ಬ್ಯಾಗ್ ಪ್ಯಾಕ್ ಮಾಡಬೇಕು. ಬ್ರೋ ಪರ್ಪಲ್ ಕಲರ್ ನೋಡ್ದ? ಏನು ಬಲೂನ? ಬಲೂನ್ ಅಲ್ಲ ಬ್ರೋ, ಅಲ್ಲಿ ಪರ್ಪಲ್ ಸಾರಿ. ಗಾಯ್ಸ್ ಇವಾಗ ನಾವಿರೋದು ಮಹಾಲಕ್ಷ್ಮಿ ಲೇಔಟ್. ನಮ್ಮ ಬ್ರದರ್ನ ಶಾರದಾ ಕಾಲೋನಿಲಿ ಡ್ರಾಪ್ ಹಾಕಿ ಆಮೇಲೆ ಅಬಿಬಿ ಕಮ್ ಟು ಸುಂಕದಗಟ್ಟೆ ಅಂತ ಸುಂಕದಗಟ್ಟೆಗೆ ಹೋಗ್ಬೇಕು. ನನ್ನ ಲೈಫಲ್ಲಿ ನಮ್ಮ ತಂದೆಯವ್ರು ಯಾಕೆ ಗೊತ್ತಾ ಹೀರೋ? ನಾನು 4th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ್ಲೇನೆ, ಆಲ್ಮೋಸ್ಟ್ ಒಂದು 10 ವರ್ಷದ ಮುಂಚೆ ಅನ್ಕೊಳ್ಳಿ, ಇಲ್ಲಿ ಇಸ್ಕಾನ್ ಹತ್ರ ಒರೈನ್ ಮಾಲ್ ಆಪೋಸಿಟ್ ಬ್ಯಾಕ್ ಸೈಡು ವರ್ಲ್ಡ್ ಟ್ರೇಡ್ ಸೆಂಟರ್ ಇದೆ. ನಾನು 4th ಸ್ಟ್ಯಾಂಡರ್ಡ್ ಇದ್ದಾಗಲೇ ನನ್ಗೆ ವರ್ಲ್ಡ್ ಟ್ರೇಡ್ ಸೆಂಟರ್ ಅದು ಅಂತ ಗೊತ್ತಿತ್ತು. ಅಂದರೆ ಬ್ಯಾಂಗ್ಳೂರಲ್ಲಿ ಅವಾಗ ಅದೇ ಅಂದರೆ ಟಾಲೆಸ್ಟ್ ಬಿಲ್ಡಿಂಗ್ ಅಂದರೆ ಅದು ಗೊತ್ತಿತ್ತು. ಇಂಡಿಯಾಲಿ 2nd ಬಿಗ್ಗೆಸ್ಟ್ ವರ್ಲ್ಡ್ ಟ್ರೇಡ್ ಸೆಂಟರ್ ಅಂತ ಗೊತ್ತಿತ್ತು. ಬ್ರಿಗೇಡ್ ಗ್ರೂಪ್ ಅವ್ರು ಕಟ್ಟಿದ್ದಾರೆ ಅಂತ. ಅದೆಲ್ಲ ನಾನ್ 4ನೇ ಕ್ಲಾಸ್ ಅಂದ್ರೆ ನನಗೆ 10 ವರ್ಷ ಇದ್ದಾಗಲೇ ನನಗೆ ಅಷ್ಟೆಲ್ಲ ಗೊತ್ತಿತ್ತು. ಅದಕ್ಕೆ ರೀಸನ್ನು ನಮ್ಮ ತಂದೆಯವರೇನೆ. ಅಂದ್ರೆ ಅವ್ರು ಕರ್ಕೊಂಡೋಗಿ ಎಲ್ಲ ಕಡೆ ಸುತ್ತಾಡಿಸಿ
ಜೆನೆಟಿಕ್ಸ್ ಜೊತೆ ನಾಲೆಡ್ಜ್ ಟ್ರಾನ್ಸ್ಫರ್ ಮಾಡ್ಬಿಟ್ಟಿದ್ರು. ಸೊ ಆ ರೀಸನ್ ಇವತ್ತು ನಾನು ಏನಿದ್ರು ಅವರೇ ರೀಸನ್ ಅದಕ್ಕೆ.